ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 19 ದಿನಗಳು ಕಳೆದಿದೆ. ಇಷ್ಟಕ್ಕೆ ಸುಸ್ತಾದಂತಹ ದಾಸ ಜೈಲೂಟಕ್ಕೆ ಬೇಸತ್ತು ಮನೆಯೂಟಕ್ಕಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಇತ್ತ ಪೊಲೀಸರು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದು, ಕೊಲೆ ವೇಳೆ ಬಳಸಿದಂತಹ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಹದಿನೆಂಟು ದಿನಗಳ ಸೆರೆವಾಸ, ಜೈಲಲ್ಲಿ ದರ್ಶನ್ ನರಳಾಟ. ಮನೆ ಊಟ, ಹಾಸಿಗೆ ಪುಸ್ತಕ ಬೇಕೆಂದು ದಾಸನಿಂದ ಕೋರಿಕೆ. 18 ದಿನಗಳಿಂದ ಜೈಲಲ್ಲಿರುವ ದರ್ಶನ್ಗೆ ದಿನದಿಂದ ದಿನಕ್ಕೆ ಜೈಲಿನ ವಾಸ್ತವತೆ ಅರ್ಥವಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ವಿಲ್ಲನೆ ಒದ್ದಾಡ್ತಿದ್ದಾರೆ. ಚಾಕ್ನಾ, ಚಿಕನ್, ಮಟನ್ ಬಿರಿಯಾನಿಯಲ್ಲೇ ಮಿಂದೆಳ್ತಿದ್ದ ದರ್ಶನ್ಗೆ ಜೈಲೂಟ ಸೇರ್ತಿಲ್ಲ. ಹೀಗಾಗಿ ಮನೆ ಊಟ, ಹಾಸಿಗೆ, ಪುಸ್ತಕಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಸಲ್ಲಿಸಿರೋ ಅರ್ಜಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನೀಡುತ್ತಿರೋ ಊಟ ಜೀರ್ಣವಾಗ್ತಿಲ್ಲ. ಜೈಲಿನ ಊಟದಿಂದಾಗಿ ಭೇದಿಯಾಗ್ತಿದೆ. ಇಷ್ಟೇ ಅಲ್ಲದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಕೂಡ ಆಗ್ತಿದೆ. ಅತಿಸಾರದಿಂದಾಗಿ ತೂಕ ಕಡಿಮೆಯಾಗ್ತಿದೆ. ಹೀಗೆಂದು ಜೈಲಿನ ವೈದ್ಯರೇ ಅಭಿಪ್ರಾಯ ನೀಡಿದ್ದು, ಮನೆಯಲ್ಲಿ ತಯಾರಿಸಿದ ಊಟ ಕೊಡಬೇಕು, ಇದರ ಜೊತೆಗೆ ಬಟ್ಟೆ, ಚಮಚ, ಹಾಸಿಗೆ, ಪುಸ್ತಕ ನೀಡಿ ಅಂತ ದರ್ಶನ್ ತಮ್ಮ ರಿಟ್ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇವನ್ನೆಲ್ಲ ಪಡೆಯಲು ಜೈಲಾಧಿಕಾರಿಗಳು ಅವಕಾಶ ಕೊಟ್ಟಿಲ್ಲ. ಇದರಿಂದ ದರ್ಶನ್ ತೂಕ ಮತ್ತಷ್ಟು ಕಳೆದುಕೊಳ್ಳಬಹುದು. ಮನೆ ಊಟಕ್ಕೆ ಅನುಮತಿ ನೀಡಿದರೆ ಯಾರಿಗೂ ತೊಂದರೆ ಇಲ್ಲ ಅಂತ ರಿಟ್ ಅರ್ಜಿಯಲ್ಲಿ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಗೆ ಬಳಕೆಯಾದ ವಾಹನಗಳು ಸೀಸ್. ಇನ್ನು ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಮತ್ತು ನಂತರ ಆರೋಪಿಗಳು ಬಳಸಿದ್ದ 9 ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಜಪ್ತಿಯಾದ ವಾಹನಗಳ ಮಾಹಿತಿ ಕೇಳಿ ಪೊಲೀಸರು ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಅಸಲಿ ಮಾಲೀಕರ ಮಾಹಿತಿ ಕೇಳಿದ್ದು ವಾಹನ ಮಾಲೀಕರಿಗೂ ಕಂಟಕ ಎದುರಾಗೋ ಸಾಧ್ಯತೆ ಇದೆ. ಇದರಲ್ಲಿ ಸ್ವಂತ ವಾಹನಗಳಲ್ಲಿ ಬಂದಿದ್ದ ಧನರಾಜ್ನ ಡಿಯೋ ಮತ್ತು ನಂದೀಶ್ನ ಹೋಂಡಾ ಆಕ್ಟಿವಾ ಬಿಟ್ಟು ದೀಪಕ್ ಬಂದಿದ್ದ ಆಕ್ಟಿವಾ, ಪವನ್ನ ಜುಪಿಟರ್, ಪ್ರದೋಷ್ನ ಸ್ಕಾರ್ಪಿಯೋ ಕಾರು ಸೇರಿ ಹಲವು ವಾಹನಗಳ ಮಾಹಿತಿ ಕೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.